ನಾವು ಲಾಸ್ಟ್ ಅಲ್ಲೂ ಕೂಡ ನಾವು ಒಪ್ಕೊಳಕ್ ರೆಡಿ ಇಲ್ಲ ನಮ್ ತಪ್ಪು ಅಂತ. ಇದನ್ನ ನಾವು ವಿಷಯಕ್ ಬಾ, ಸತ್ಯಮೇವ ಜಯತೆ, ಸತ್ಯಕ್ ಬಾ, ಸತ್ಯ ತಿಳ್ಕೊ. ಸತ್ಯ ಅಂದ್ರೆ ನಿಜ ಸ್ಥಿತಿ, ನಿಜ ಸ್ಥಿತಿ. ಹೊಡೆದಾಗಿದೆ, ಅದಕ್ಕೆ ಡ್ಯಾಮೇಜ್ ಆಗಿದೆ, ಲೀಗಲಿ ಹೋದ್ರು ನಾನೇ ಕಟ್ಟಬೇಕು. ಅದಕ್ಕೆ ಕಟ್ಟೋದು ಎಷ್ಟು ಅಂತ ತಿಳ್ಕೊಂಡ್ರೆ ಆಯ್ತು. ಆಮೇಲೆ ಅದಕ್ಕೆ ಲೋನ್ ಹಾಕ್ಬೇಕಾ, ಸಾಲ ತಗೋಬೇಕಾ, ಏನ್ ಆಮೇಲೆ ನೋಡೋಣ. ದಿಸ್ ಈಸ್ ರಿಯಾಲಿಟಿ. ಸತ್ಯದ ಜೊತೆ ಬದುಕು ಅಂದ್ರೆ ಅರ್ಥ ರಿಯಾಲಿಟಿ. ಅಕ್ಸೆಪ್ಟ್ ಮಾಡ್ಬಿಡ್ಬೇಕು ಅವಾಗ. ನಂಗೆ ಹಾರ್ಟ್ ಅಟ್ಯಾಕ್ ಆಯ್ತು, ಎಪಿಸೋಡ್ಸ್ ಮಾಡಿದೀವಿ, ಹೌದು, ಆಗೋಗಿದೆಪ್ಪ. ಆ ಹಾರ್ಟ್ ಅಟ್ಯಾಕ್ ಯಾರನ್ನ ದೂಷಣೆ ಮಾಡೋದು? ನಾನು ಹಾರ್ಟ್ ಅಟ್ಯಾಕ್ ಆ ಮೂಡಿಂದ ಹೊರಕ್ ಬರಲ್ಲ, ಅಥವಾ ಹಾರ್ಟ್ ಅಟ್ಯಾಕ್ ಮೂಡಲ್ಲೇ ಇರ್ಲ. ನಾನು ಇಂಥ ತಪ್ಪು ಮಾಡ್ಬಿಟ್ಟೆ, ಮನೇಲಿ ಇಂಥ ಅಡಿಗೆ ಮಾಡ್ಬೇಕಾಗಿತ್ತು, ಹಿಂಗಾಗ್ಬೇಕಾಗಿತ್ತು, ನಂಗೆ ಎಲ್ಲರೂ ಸೇರ್ಕೊಂಡು ಸ್ಟ್ರೆಸ್ ಕೊಟ್ರಿ ಅಂದ್ಲ, ಅಥವಾ ಹೊಸ ಜೀವನ ರೂಪಿಸ್ಕೊಳ್ಳ. ಆಬ್ವಿಯಸ್ಲಿ ಸಜೀವ. ಪ್ರಾಬ್ಲಮ್ಗಳ ಜೊತೆ ಬದುಕಲ, ಸೊಲ್ಯೂಷನ್ ಜೊತೆ ಬದುಕಲ. ಎರಡು ವಿಷಯಗಳು, ಎರಡು ಕೋರ್ಟ್ಸ್. ನಾವು ಯಾವ ಕೋರ್ಟಲ್ಲಿ ಹೋಗಿ ಆಟ ಆಡ್ತೀವಿ ಅಂತ